ಜಬ್ಬಾರ್ ನಜೀರ್ ಅಹಮದ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಜಬ್ಬಾರ್ ನಜೀರ್ಗೆ ಸಿಗದ ಮೌಲ್ವಿಗಳ ಬೆಂಬಲ, ಮುಸ್ಲಿಂ ನಾಯಕರ ತಲೆದಂಡ ಖಂಡಿಸಿ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಲಾಯಿತು. 13 ಮೌಲ್ವಿಗಳ ಪೈಕಿ ಕೇವಲ 4 ಮೌಲ್ವಿಗಳು ಹಾಜರಾಗಿದ್ದಾರೆ. ಉಳಿದ ಮೌಲ್ವಿಗಳು ಸುದ್ದಿಗೋಷ್ಠಿಯಿಂದ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಮುಸ್ಲಿಂ ಧರ್ಮಗುರುಗಳಲ್ಲಿ ಮೂಡಿತ ಒಡಕು ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮುಸ್ಲಿಂ ಧರ್ಮಗುರುಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಪ್ರಸ್ತುತ ರಾಜಕೀಯ ಬೆಳವಣಿಗೆಯ ಬಗ್ಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ದಾವಣಗೆರೆ ವಿಚಾರ, ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಬ್ಬಾರ್ ಉಚ್ಚಾಟನೆ ವಿಚಾರ ಎಲ್ಲವನ್ನ ಈಗ ಸುದ್ದಿಗೋಷ್ಠಿಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಇಫ್ತಾಕ್ ಕಾಸಿಂ ಹಜ್ ಕಮಿಟಿ ಸದಸ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಸ್ಥರಿಗೆ ಕೊಟ್ಟಂತೆ ದಾವಣಗೆರೆಯಲ್ಲೂ ಕೂಡ ಕೊಡಲಾಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಶಿವಶಂಕರಪ್ಪ ಪುತ್ರ ಸಚಿವರು, ಅವರ ಪತ್ನಿಯೂ ಕೂಡ ಎಂಪಿ, ಮೊಮ್ಮಗನಿಗೆ ಕೊಡುವ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ಪರಿಸ್ಥಿತಿ ಒಂದೇ ರೀತಿಯಲ್ಲ. ಇಫ್ತಾಕ್ ಕಾಸಿಂ ಹಜ್ ಕಮಿಟಿ ಸದಸ್ಯ ಪ್ರೆಸ್ ಮೀಟ್ನಲ್ಲಿ ಪ್ರಶ್ನೆ ಮಾಡಿರೋದು. ನೋಡಿ, ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಸ್ಥರಿಗೆ ಕೊಟ್ಟಂತೆ ದಾವಣಗೆರೆಯಲ್ಲಿ ಕೊಡಲಾಗಿದೆ ಕಾಂಗ್ರೆಸ್ ಹೇಳಿರೋದು. ಅಲ್ಲಿ ಈ ಬಾಗಲಕೋಟೆ ಮತ್ತು ದಾವಣಗೆರೆ ಒಂದೇ ಅಲ್ಲ, ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಅನ್ನು ಕೊಡಬಹುದಿತ್ತು, ಯಾಕೆ ಕಾಂಗ್ರೆಸ್ ಈ ತಪ್ಪನ್ನು ಮಾಡ್ತು ಅಂತ ಪ್ರೆಸ್ ಮೀಟ್ ಅಲ್ಲಿ ಈ ಮೌಲ್ವಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಜಬ್ಬಾರ್ ನಜೀರ್ಗೆ ಟಿಕೆಟ್ ಯಾಕೆ ಕೊಡಲಿಲ್ಲ? ನೋಡಿ, ಯಾವಾಗ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಮರ್ಥ ಶಾಮ್ನೂರ್ಗೆ ಕೊಡಲಾಯಿತು, ಅಲ್ಲಿಂದ ಶುರುವಾದಂಥ ಈ ಅಸಮಾಧಾನ ಕೊನೆಗೆ ರಾಜೀನಾಮೆವರೆಗೂ ಕೂಡ ಬಂದು ನಿಂತಿದೆ. ಕಾಂಗ್ರೆಸ್ ಒಂದು ರೀತಿಯಾಗಿ ಮುಸ್ಲಿಂ ಸಮುದಾಯಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇವತ್ತು ಮೌಲ್ವಿಗಳು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಈ ಪ್ರೆಸ್ ಮೀಟ್ನಲ್ಲಿ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ರಾಜೀನಾಮೆಯನ್ನ ಪಕ್ಷದಿಂದ ಅವರನ್ನ ಏನು ಸಸ್ಪೆಂಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಜಬ್ಬಾರ್ ನಜೀರ್ ಅಹಮದ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಜಬ್ಬಾರ್ ನಜೀರ್ಗೆ ಸಿಗದ ಮೌಲ್ವಿಗಳ ಬೆಂಬಲ, ಮುಸ್ಲಿಂ ನಾಯಕರ ತಲೆದಂಡ ಖಂಡಿಸಿ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಲಾಯಿತು. 13 ಮೌಲ್ವಿಗಳ ಪೈಕಿ ಕೇವಲ 4 ಮೌಲ್ವಿಗಳು ಹಾಜರಾಗಿದ್ದಾರೆ. ಉಳಿದ ಮೌಲ್ವಿಗಳು ಸುದ್ದಿಗೋಷ್ಠಿಯಿಂದ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಮುಸ್ಲಿಂ ಧರ್ಮಗುರುಗಳಲ್ಲಿ ಮೂಡಿತ ಒಡಕು ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮುಸ್ಲಿಂ ಧರ್ಮಗುರುಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಪ್ರಸ್ತುತ ರಾಜಕೀಯ ಬೆಳವಣಿಗೆಯ ಬಗ್ಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ದಾವಣಗೆರೆ ವಿಚಾರ, ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಬ್ಬಾರ್ ಉಚ್ಚಾಟನೆ ವಿಚಾರ ಎಲ್ಲವನ್ನ ಈಗ ಸುದ್ದಿಗೋಷ್ಠಿಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಇಫ್ತಾಕ್ ಕಾಸಿಂ ಹಜ್ ಕಮಿಟಿ ಸದಸ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಸ್ಥರಿಗೆ ಕೊಟ್ಟಂತೆ ದಾವಣಗೆರೆಯಲ್ಲೂ ಕೂಡ ಕೊಡಲಾಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಶಿವಶಂಕರಪ್ಪ ಪುತ್ರ ಸಚಿವರು, ಅವರ ಪತ್ನಿಯೂ ಕೂಡ ಎಂಪಿ, ಮೊಮ್ಮಗನಿಗೆ ಕೊಡುವ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ಪರಿಸ್ಥಿತಿ ಒಂದೇ ರೀತಿಯಲ್ಲ. ಇಫ್ತಾಕ್ ಕಾಸಿಂ ಹಜ್ ಕಮಿಟಿ ಸದಸ್ಯ ಪ್ರೆಸ್ ಮೀಟ್ನಲ್ಲಿ ಪ್ರಶ್ನೆ ಮಾಡಿರೋದು. ನೋಡಿ, ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಸ್ಥರಿಗೆ ಕೊಟ್ಟಂತೆ ದಾವಣಗೆರೆಯಲ್ಲಿ ಕೊಡಲಾಗಿದೆ ಕಾಂಗ್ರೆಸ್ ಹೇಳಿರೋದು. ಅಲ್ಲಿ ಈ ಬಾಗಲಕೋಟೆ ಮತ್ತು ದಾವಣಗೆರೆ ಒಂದೇ ಅಲ್ಲ, ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಅನ್ನು ಕೊಡಬಹುದಿತ್ತು, ಯಾಕೆ ಕಾಂಗ್ರೆಸ್ ಈ ತಪ್ಪನ್ನು ಮಾಡ್ತು ಅಂತ ಪ್ರೆಸ್ ಮೀಟ್ ಅಲ್ಲಿ ಈ ಮೌಲ್ವಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಜಬ್ಬಾರ್ ನಜೀರ್ಗೆ ಟಿಕೆಟ್ ಯಾಕೆ ಕೊಡಲಿಲ್ಲ? ನೋಡಿ, ಯಾವಾಗ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಮರ್ಥ ಶಾಮ್ನೂರ್ಗೆ ಕೊಡಲಾಯಿತು, ಅಲ್ಲಿಂದ ಶುರುವಾದಂಥ ಈ ಅಸಮಾಧಾನ ಕೊನೆಗೆ ರಾಜೀನಾಮೆವರೆಗೂ ಕೂಡ ಬಂದು ನಿಂತಿದೆ. ಕಾಂಗ್ರೆಸ್ ಒಂದು ರೀತಿಯಾಗಿ ಮುಸ್ಲಿಂ ಸಮುದಾಯಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇವತ್ತು ಮೌಲ್ವಿಗಳು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಈ ಪ್ರೆಸ್ ಮೀಟ್ನಲ್ಲಿ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ರಾಜೀನಾಮೆಯನ್ನ ಪಕ್ಷದಿಂದ ಅವರನ್ನ ಏನು ಸಸ್ಪೆಂಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಜಬ್ಬಾರ್ ನಜೀರ್ ಅಹಮದ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಜಬ್ಬಾರ್ ನಜೀರ್ಗೆ ಸಿಗದ ಮೌಲ್ವಿಗಳ ಬೆಂಬಲ, ಮುಸ್ಲಿಂ ನಾಯಕರ ತಲೆದಂಡ ಖಂಡಿಸಿ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಲಾಯಿತು. 13 ಮೌಲ್ವಿಗಳ ಪೈಕಿ ಕೇವಲ 4 ಮೌಲ್ವಿಗಳು ಹಾಜರಾಗಿದ್ದಾರೆ. ಉಳಿದ ಮೌಲ್ವಿಗಳು ಸುದ್ದಿಗೋಷ್ಠಿಯಿಂದ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಮುಸ್ಲಿಂ ಧರ್ಮಗುರುಗಳಲ್ಲಿ
ಮೂಡಿತ ಒಡಕು ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮುಸ್ಲಿಂ ಧರ್ಮಗುರುಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಪ್ರಸ್ತುತ ರಾಜಕೀಯ ಬೆಳವಣಿಗೆಯ ಬಗ್ಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ದಾವಣಗೆರೆ ವಿಚಾರ, ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಬ್ಬಾರ್ ಉಚ್ಚಾಟನೆ ವಿಚಾರ ಎಲ್ಲವನ್ನ ಈಗ ಸುದ್ದಿಗೋಷ್ಠಿಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಇಫ್ತಾಕ್ ಕಾಸಿಂ ಹಜ್ ಕಮಿಟಿ ಸದಸ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಸ್ಥರಿಗೆ ಕೊಟ್ಟಂತೆ ದಾವಣಗೆರೆಯಲ್ಲೂ ಕೂಡ ಕೊಡಲಾಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಶಿವಶಂಕರಪ್ಪ ಪುತ್ರ ಸಚಿವರು, ಅವರ ಪತ್ನಿಯೂ ಕೂಡ ಎಂಪಿ, ಮೊಮ್ಮಗನಿಗೆ ಕೊಡುವ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ಪರಿಸ್ಥಿತಿ ಒಂದೇ ರೀತಿಯಲ್ಲ. ಇಫ್ತಾಕ್ ಕಾಸಿಂ ಹಜ್ ಕಮಿಟಿ ಸದಸ್ಯ ಪ್ರೆಸ್ ಮೀಟ್ನಲ್ಲಿ ಪ್ರಶ್ನೆ ಮಾಡಿರೋದು. ನೋಡಿ, ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಸ್ಥರಿಗೆ ಕೊಟ್ಟಂತೆ ದಾವಣಗೆರೆಯಲ್ಲಿ ಕೊಡಲಾಗಿದೆ ಕಾಂಗ್ರೆಸ್ ಹೇಳಿರೋದು. ಅಲ್ಲಿ ಈ ಬಾಗಲಕೋಟೆ ಮತ್ತು ದಾವಣಗೆರೆ ಒಂದೇ ಅಲ್ಲ. ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಅನ್ನು ಕೊಡಬಹುದಿತ್ತು, ಯಾಕೆ ಕಾಂಗ್ರೆಸ್ ಈ ತಪ್ಪನ್ನ ಮಾಡ್ತು ಅಂತ ಪ್ರೆಸ್ ಮೀಟ್ ಅಲ್ಲಿ ಈ ಮೌಲ್ವಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಜಬ್ಬಾರ್ ನಜೀರ್ಗೆ ಟಿಕೆಟ್ ಯಾಕೆ ಕೊಡಲಿಲ್ಲ? ನೋಡಿ, ಯಾವಾಗ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಮರ್ಥ ಶಾಮ್ನೂರ್ಗೆ ಕೊಡಲಾಯಿತು, ಅಲ್ಲಿಂದ ಶುರುವಾದಂಥ ಈ ಅಸಮಾಧಾನ ಕೊನೆಗೆ ರಾಜೀನಾಮೆವರೆಗೂ ಕೂಡ ಬಂದು ನಿಂತಿದೆ. ಕಾಂಗ್ರೆಸ್ ಒಂದು ರೀತಿಯಾಗಿ ಮುಸ್ಲಿಂ ಸಮುದಾಯಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇವತ್ತು ಮೌಲ್ವಿಗಳು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಈ ಪ್ರೆಸ್ ಮೀಟ್ನಲ್ಲಿ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ರಾಜೀನಾಮೆಯನ್ನ ಪಕ್ಷದಿಂದ ಅವರನ್ನ ಏನು ಸಸ್ಪೆಂಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಜಬ್ಬಾರ್ ನಜೀರ್ ಅಹಮದ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಜಬ್ಬಾರ್ ನಜೀರ್ಗೆ ಸಿಗದ ಮೌಲ್ವಿಗಳ ಬೆಂಬಲ, ಮುಸ್ಲಿಂ ನಾಯಕರ ತಲೆದಂಡ ಖಂಡಿಸಿ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಲಾಯಿತು. 13 ಮೌಲ್ವಿಗಳ ಪೈಕಿ ಕೇವಲ 4 ಮೌಲ್ವಿಗಳು ಹಾಜರಾಗಿದ್ದಾರೆ. ಉಳಿದ ಮೌಲ್ವಿಗಳು ಸುದ್ದಿಗೋಷ್ಠಿಯಿಂದ ಅಂತರವನ್ನ ಕಾಯ್ಕೊಂಡಿದ್ದಾರೆ. ಮುಸ್ಲಿಂ ಧರ್ಮಗುರುಗಳಲ್ಲಿ ಮೂಡಿತ ಒಡಕು ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮುಸ್ಲಿಂ ಧರ್ಮಗುರುಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಪ್ರಸ್ತುತ ರಾಜಕೀಯ ಬೆಳವಣಿಗೆಯ ಬಗ್ಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ದಾವಣಗೆರೆ ವಿಚಾರ, ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಬ್ಬಾರ್ ಉಚ್ಚಾಟನೆ ವಿಚಾರ ಎಲ್ಲವನ್ನ ಈಗ ಸುದ್ದಿಗೋಷ್ಠಿಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಇಫ್ತಾಕ್ ಕಾಸಿಂ ಹಜ್ ಕಮಿಟಿ ಸದಸ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಸ್ಥರಿಗೆ ಕೊಟ್ಟಂತೆ ದಾವಣಗೆರೆಯಲ್ಲೂ ಕೂಡ ಕೊಡಲಾಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಶಿವಶಂಕರಪ್ಪ ಪುತ್ರ ಸಚಿವರು, ಅವರ ಪತ್ನಿಯೂ ಕೂಡ ಎಂಪಿ, ಮೊಮ್ಮಗನಿಗೆ ಕೊಡುವ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ಪರಿಸ್ಥಿತಿ ಒಂದೇ ರೀತಿಯಲ್ಲ. ಇಫ್ತಾಕ್ ಕಾಸಿಂ ಹಜ್ ಕಮಿಟಿ ಸದಸ್ಯ ಪ್ರೆಸ್ ಮೀಟ್ನಲ್ಲಿ ಪ್ರಶ್ನೆ ಮಾಡಿರೋದು. ನೋಡಿ, ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಸ್ಥರಿಗೆ ಕೊಟ್ಟಂತೆ